ಎಲ್ರಿಗೂ ನಮಸ್ಕಾರ. 1 to 10 ಮಂತ್ಸ್ ಒಳಗಡೆ ಇರೋ ಬೇಬೀಸ್ಗೆ ಯಾವ ಥರ ಫುಡ್ ಬೇಕು ಅನ್ನೋದನ್ನು ನಾನಿವತ್ತು ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಹೆಲ್ತಿಯಾಗೂ ಕೂಡ ಇರುತ್ತೆ ಆ್ಯಂಡ್ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಫಸ್ಟ್ ನಾನಿಲ್ಲಿ ಮಾರ್ನಿಂಗ್ ಟಿಫನ್ಗೆ ಯಾವ ಥರ ಮಾಡಿ ತಿನ್ನಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ತುಪ್ಪ, ಸಾಸಿವೆ, ಒಂದು ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಕ್ಯಾರೆಟ್, ಅದರಲ್ಲೂ ತುರಿದಿರೋ ಅಂಥ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅದಾಗಿದ ನಂತರ ಶಾವಿಗೆನ ಒಂದು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆಸಿಟ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕಿ ಫ್ರೈ ಮಾಡಿದ್ರೆ ಮಾರ್ನಿಂಗ್ ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ನೆಕ್ಸ್ಟ್ ಬಂದು ಪಾಲಕ್ ಕಿಚಡಿ. ಇದಕ್ಕೆ ಒಂದು ಬೆಳ್ಳುಳ್ಳಿ ಹಾಗೂ ಕ್ಯಾರೆಟ್ ಆ್ಯಂಡ್ ಪಾಲಕ್ ಸೊಪ್ಪು, ಬೇಳೆ, ಅಕ್ಕಿನ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಹಾಕಿ 3 ವಿಷಲ್ ಕೂಗಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ಪೆಪ್ಪರ್ ಸಾಲ್ಟ್ನ ಆ್ಯಡ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಗೀನ ಹಾಕಿ ತಿನ್ಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಬಂದು ಬೇಳೆ ತರಕಾರಿ ಕಟ್ಟ ಅನ್ನನ ತಿನ್ನಿಸ್ತಾ ಇದ್ವಿ. ಇದಂತೂ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಿಮಗೆ ಯಾವ ವೆಜಿಟೇಬಲ್ಸ್ ಕಂಫರ್ಟೇಬಲ್ ಇದೆ ಅದನ್ನ ಹಾಕಿ ಬೇಳೆ, ತರಕಾರಿ, ಅಕ್ಕಿನ ಹಾಕಿ ಕೂಗಿಸಿ ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡಿ ಅದು ಬೆಂದ ನಂತರ ಆಡಿಸಿ ಪೇಸ್ಟ್ ಮಾಡಿ ತಿನ್ನಿಸಿ. ನಿಮಗೆ ಲಿಕ್ವಿಡ್ ಟೈಪಲ್ಲಿ ಬೇಕಂದರೆ ಲಿಕ್ವಿಡ್ ಟೈಪಲ್ಲಿ ಮಾಡಿ, ಇಲ್ಲ ಗಟ್ಟಿಯಾಗಿ ಮಾಡಿಕೊಂಡ್ರೂ ಕೂಡ ಮಕ್ಕಳಿಗೆ ಇಷ್ಟ ಆಗುತ್ತೆ. ನಾನು ಹೇಳ್ಕೊಟ್ಟಿರೋ ಅಷ್ಟರಲ್ಲಿ ಯಾವುದನ್ನಾದರೂ ಸ್ಕಿಪ್ ಮಾಡಿ, ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ಬಂದು ನಾನು ನನ್ನ ಮಗಳಿಗೆ ಫಸ್ಟ್ ಇಂಟ್ರಡ್ಯೂಸ್ ಮಾಡಿಸಿದಂತಹ ಫುಡ್ ಅವಲಕ್ಕಿ, ಮಖಾನ ಹಾಗೂ ಬಾದಾಮಿನ 1/4 ಗಂಟೆ ಟೈಮ್ ನೆನೆಸಿಟ್ಟು ಅದಾದ ನಂತರ ಕ್ಯಾರೆಟ್ನ ಸ್ಟೀಮ್ ಮಾಡಿಕೊಂಡು ನಾನು ಏನು ಉನಿ ಹಾಕಿದ್ದೆ ಅದನ್ನೆಲ್ಲ ಆಡಿಸ್ಕೊಂಡು ಆ್ಯಂಡ್ ಅದ್ರ ಜೊತೆಗೆ ಕ್ಯಾರೆಟ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಕ್ಯಾರೆಟ್ ನೀರು ಏನು ಬೆಂದಿರುತ್ತೆ ಅಲ್ವಾ, ಆ ನೀರನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ, ಅದನ್ನು ಪಾಪಗೂ ಕುಡಿಸ್ತೀನಿ ಆ್ಯಂಡ್ ಅಷ್ಟನ್ನು ಪೇಸ್ಟ್ ಮಾಡಿಕೊಂಡು ತಿನ್ನಿಸ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು ಮಖಾನ ಮಕ್ಕಳಿಗೆ. ನೆಕ್ಸ್ಟ್ ಬಂದು ಬನಾನಾ ಸ್ಮೂತಿ. ಇದೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಾನಿಲ್ಲಿ ವಾಲ್ನಟ್ ಆ್ಯಂಡ್ ಬಾದಾಮಿ, ಬಾಳೆಹಣ್ಣನ್ನು ಹಾಕಿ ಪೇಸ್ಟ್ ಮಾಡಿ ತಿನ್ನಿಸ್ತೀನಿ. ಪಾಪುಗೆ ಇದಂದರೆ ತುಂಬ ಇಷ್ಟ. ಇದನ್ನು ದೊಡ್ಡವರು ಕೂಡ ಮಾಡ್ಕೊಂಡು ಕುಡಿಬೋದು. ನೆಕ್ಸ್ಟ್ ಬಂದು ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಇದಕ್ಕೆ ನಾನಿಲ್ಲಿ ಫಸ್ಟು ರವೆನ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಅದಾಗಿದ ನಂತರ ನಾನಿಲ್ಲಿ ಗೀ ಆ್ಯಂಡ್ ಸಾಸಿವೆ ಆ್ಯಡ್ ಮಾಡಿದ್ರೆ ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಯಾವ ತರಕಾರಿ ಕಂಫರ್ಟೇಬಲ್ ಇರುತ್ತೆ ಅದನ್ನು ತುರಿದು ಇಟ್ಕೊಳ್ಳಿ, ಕಟ್ ಮಾಡಿ ಇಟ್ಕೊಳ್ಬೇಡಿ, ತುರಿದು ಹಾಕಿ ಅದಾದ ನಂತರ ಬಟಾಣಿ, ಆಲೂಗೆಡ್ಡೆ ಆ ಥರ ಕಾಳುಗಳನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸಿ ಅದಾಗಿದ ನಂತರ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬೆಂದಿದ ನಂತರ ಕ್ಯಾರೆಟ್ ತುರಿನ ಹಾಕಿ ಮತ್ತು ನಾನು ಬೇಯಿಸಿ ಒಂದು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಟ್ಟು ಆ್ಯಂಡ್ ಒಂಚೂರು ಗಂಟೆ ಇಲ್ಲದೆ ಇರೋ ಥರ ನೀವು ಅದನ್ನು ಫ್ರೈ ಮಾಡಬೇಕು. ಅದಾದ ನಂತರ ರೆಡಿ ಆಯಿತು ಉಪ್ಪಿಟ್ಟು. ತುಂಬ ಅಂದರೆ ತುಂಬ ಸ್ಮೂತಾಗಿರುತ್ತೆ. ಮಕ್ಳಿಗಂತೂ ಕಂಫರ್ಟೇಬಲ್ ಅಂತಲೇ ಹೇಳ್ಬೋದು.